ಟುಗೆದರ್ ಲೈವ್ ಆಗುವಾಗ ಇದು ಬರೀ ಇಂಗ್ಲಿಷ್ ಬರುತ್ತಲ್ಲ, ಕೆಲವೊಂದು ಟ್ರಾನ್ಸ್ಲೇಷನ್ ಆಫ್ ಮಾಡ್ಲಿಕ್ಕೆ ಆಗದೆ ಇರ್ತದಲ್ಲ ಕೆಲವೊಂದ್ರಲ್ಲಿ. ಕೆಲವೊಂದು ಹೌದು ಲೈವ್ ಅಲ್ಲಿ ಕೆಲವರಿಗೆ ಸಿಗುತ್ತೆ ಅದು, ಹೌದು ಕೆಲವೊಂದು ಲೈವ್ ಅಲ್ಲಿ ಕಷ್ಟ ಆಗ್ತದಲ್ಲ. ಹಾ ಅದು ಇನ್ನೊಂದು ಫೋನ್ ಇದ್ರೆ ಸೇಮ್ ಐಡಿಯಿಂದ ನಮಗೆ ಅದನ್ನು ಕ್ಲಿಯರ್ ಮಾಡ್ಲಿಕ್ಕೆ ಆಗುತ್ತೆ. ಹೌದು. ಇನ್ನೊಂದು ಫೋನಲ್ಲಿ ನಾನು ಅದು ಓದ್ತಾ ಇದ್ದೇನೆ, ಇಲ್ಲದಿದ್ರೆ ಆಗಲ್ಲ ಇಲ್ಲಿ ನನ್ಗೆ. ನಿಮ್ಗೆ ಓದ್ಲಿಕ್ಕೆ ಆಗುತ್ತೆ, ಆಗಲ್ಲ ಆಗಲ್ಲ, ಆಗಲ್ವಾ? ಅಲ್ಲ ನನಗೆ ಆಗುತ್ತೆ, ಅದು ನಿಮಗೆ ಕೂಡ ಮಾಡ್ಲಿಕ್ಕೆ ಆಗ್ತದೆ. ನಿಮಗೆ ನನ್ಗೆ ಕೂಡ ಇನ್ನೊಂದು ಫೋನಲ್ಲಿ ನಾನು ಕೇಳಿಸ್ತದೆ ಓದ್ತಾ ಇದ್ದೇನೆ. ಹೌದು ಹಾಗೆಲ್ಲ ಇನ್ನೊಂದು ಫೋನ್ ಬೇಕಂತಿಲ್ಲ ನಿಮಗೆ, ಅದನ್ನು ಇನ್ನೊಂದು ಫೋನ್ ಇದ್ರೂ ಕೂಡ ನಿಮಗೆ ಅದರಲ್ಲಿ ಇದು ಈಗ ಯೂಸ್ ಮಾಡ್ತೀವಿ ಐಡಿ ಇದೆ ಲೈವ್ ಇದು ಬ್ಯಾಕ್ ಹೋಗಿ ಅಂದ್ರೆ ಇನ್ನೊಂದು ಫೋನ್ ಅಲ್ಲಿ ಹೋಗಿ ಅದು ಹಾ ನಮಗೆ ಟ್ರಾನ್ಸ್ಲೇಷನ್ ಆಫ್ ಮಾಡ್ಲಿಕ್ಕೆ ಆಗತ್ತೆ. ಅದು ಹೌದಾ? ಇವರು ನವೀನ್ ಅಣ್ಣನಿಗೆ ಗೊತ್ತಿದೆ, ನಮ್ಮ ನವೀನ್ ತುಳುದಾಸ್ ಅವರು ಇದ್ದಾರಲ್ಲ, ಅವರಿಗೆ ಗೊತ್ತಿದೆ. ಮೊನ್ನೆ ಹೇಳ್ಬಿಟ್ರಪ್ಪ, ನಂಗೆ ಹೌದಾ? ಮರ್ತೈತದೆ ಹೇಗೆ ನೋಡ್ತೇನೆ ಅಂತ ನಾನು. ಹೇಳೋದು ಹೇಗೆ. ಓಕೆ ಓಕೆ. ಅದು ಏನೋ ಹೇಳ್ತಾರೆ ನೋಡಿ, ಸೇಮ್ ನೀವು ನಿಮ್ದು ತೋರಿಸಿದ ಲಾಗಿನ್ ಹಾಕೋದು. ಮಾಡ್ಬೇಕಿರ್ಬೇಕು. ಹೌದಾ? ನೋಡ್ತೀನಿ. ಹ್ಮ್ ಚಾಟ್ಸ್ ಐ ಡೋಂಟ್ ರೆಕಮೆಂಡ್ ಚಾಟ್ ಫಿಲ್ಟರ್. ಓಕೆ ಓಕೆ. ನನ್ನ ಕ್ಯಾಮರಾ ಕೈ ಕೊಡ್ತಿದೆ ಈಗ. ರಜತ್ ಭಟ್ ಲೈವ್ ಬಿಡ್ತಾ ಜನ್ ಇಲ್ಲ. ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸುಪ್ರೀತಾ, ಥ್ಯಾಂಕ್ ಯು ಅಕ್ಷಯ್. ಮೇಡಮ್ ಹೂ ಇಸ್ ಟಾಕಿಂಗ್ ಟು ಸ್ವಾಮೀಜಿ, ವಿ ಆರ್ ಚಾಟಿಂಗ್ ಆನ್ ದ ಫೋನ್ ಅಂತ ಹೇಳ್ತಾರೆ, ಬಟ್ ಲೈನ್ ಇಸ್ ಡೌನ್ ಅಂತ ಹೇಳ್ತಾ ಇದ್ದಾರೆ. ಹಾ ನೆಟ್ವರ್ಕ್ ಡೌನ್ ಇದೆ, ಹೌದು ಕರೆಕ್ಟ್. ನನಗೆ ನೆಟ್ವರ್ಕ್ ಕಡಿಮೆ ಇದೆ, ಫುಲ್ ನೆಟ್ವರ್ಕ್ ಡೌನ್ ಇದೆ ಕಮ್ಮಿ ಇದೆ, ನನಗೆ. ಹೌದು. ಥ್ಯಾಂಕ್ ಯು. ನಾನು ಲೈವ್ ಓದ್ತೇನೆ, ಒಂದ್ ನಿಮಿಷ. ನಾನು ಬೇಕೆ ನನ್ ಫ್ಲಾಶ್ ಕಾಣ್ತದೆ ಬ್ಯಾಕ್ ಗೊತ್ತಿಲ್ಲ ಅವರು. ಕೇಳ್ಬೇಕು ಅಂದ್ರೆ 1 ಮಂತ್ ಬೇಕು, ಅದು ಫ್ಲಾಶ್ ಲೈಟ್ ಅಂತ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಜಾಯಿನ್ ಆಗ್ಲ ಅಕ್ಕ ಅಂತ ಹೇಳ್ತಾ ಇದ್ದಾರೆ ಶಾಸ್ಮಿನ್. ಹೌದು, ಅವ್ರ ನೆಟ್ವರ್ಕ್ ಕಮ್ಮಿ ಇದ್ರೆ ನೋಡೋಣ. ಓಕೆ. ನಮಗೆ ಗ್ಲಾಸ್ ಬೇಡ, ಅದು ಮುಂದಿನದು ಬೇಕು. ಫ್ಲಾಶ್ ಬ್ಯಾಕ್ ಎಂತ ಹೇಳುದಲ್ಲವಾ, ಎಲ್ಲರಿಗೆ ಲವ್ ಆಗುತ್ತೆ ಆ ಪ್ರಾಯದಲ್ಲಿ, ಹೌದು, ಮತ್ತೆ ಎಲ್ಲರದ್ದು ಬ್ರೇಕಪ್ ಹೌದು. ಆಗುತ್ತೆ, ಏನು ಅಲ್ಲ ಅದು ಮಾಡ್ಲಿಕ್ಕೆ ನಾನು ಆಗುತ್ತೆ, ಎಲ್ಲರದ್ದು ಸಕ್ಸಸ್ ಅಲ್ಲ ಆಗುತ್ತಾ? ಅದನ್ನು ಅದು ವಿಷಯ ಏನ್ ಗೊತ್ತಾ, ಯಾವ್ದೇ ಒಂದು ವಿಷಯ ಆಗಿರ್ಬೋದು. ನಾನು ಮೊನ್ನೆ ಹೇಳಿದೆ, ಒಬ್ಬರಿಗೆ ಹ ಕ್ರಶ್ ಅಂತ ಹೇಳಿ ಬಂದಾಗ ನಮ್ಗೆ ಯಾವ್ದ್ರ ಮೇಲೆ ಕ್ರಶ್ ಇರ್ಬೋದು, ಒಂದು ತಾಯಿ ಮೇಲೆ ಕ್ರಶ್ ಆಗಿರ್ಬೋದು, ಅಲ್ಲ ಕೆಲವರು ಪ್ರಾಣಿಯನ್ನು ತುಂಬಾ ಹಚ್ಕೊಂಡಿರ್ತಾರೆ, ತುಂಬಾ ಹ್ಮ್ ಒಳ್ಳೆ ಪ್ರಾಣಿ ಅಂತೇಳಿ ಸಾಕಿಕೊಂಡು ಅದ್ರನ್ನೇ ಹೌದು. ಇಷ್ಟಪಟ್ಕೊಂಡಿರೋರು ಇರ್ತಾರೆ. ಹ್ಮ್ ಅದಕ್ಕೆ ನಾನು ಹೇಳಿದೆ, ಯಾವತ್ತು ಕ್ರಶ್ ಬಗ್ಗೆ ಯಾವತ್ತು ಮಾತಾಡುವ ಗೊತ್ತಿಲ್ಲ. ಕ್ರಶ್ ಅಂತ ಹೇಳಿ ಬಂದಾಗ ಹಲವು ವಿಷಯ ಕ್ರಶ್ ಅಲ್ಲಿ. ಹೌದು ಮೇಡಮ್, ನನಗೆ ಇವರೇ ಇದು ಯಾರು ಹೇಳಿದ್ದು ಸ್ವಾಮೀಜಿ ಜೊತೆ ಅರ್ಥವಿದ್ರೆ ಮಾತಾಡ್ತಾ ಇದ್ದೀರಲ್ಲ, ನಾವು ಆವಾಗ್ಲಿಂದ ಚಾಟ್ ಮಾಡ್ತಾ ಇದ್ದೀವಿ. ಇದು ಸ್ವಾಮೀಜಿ ಅಲ್ಲ ಮಾರಾಯ. ಅದು ಗಂಡಸರಿಗೆ ಮದುವೆ ಆಗದಿದ್ರೆ ಒಂದು ಮಠ ಓಪನ್ ಮಾಡಿದಾರಂತೆ ಅವರು. ಅಲ್ಲಿದು ಯಾರು ಕರ್ಕೊಂಡು ಹೋಗ್ತಾರಂತೆ. ಹೌದೌದು. ರಾಕ್ ಸ್ಟಾರ್ಗೆ ಮದ್ವೆ ಆಗ್ಲಿಲ್ಲ ಅಂತೆ, ಮತ್ತೆ ನೋಡಿ ಯಾರೆಲ್ಲ ಇದ್ದಾರೆ ಅವರಿಗೆಲ್ಲ ಮದ್ವೆ ಆಗದವ್ರಿಗೆ ಕರ್ಕೊಂಡು ಹೋಗಿ. ಸುಮಾ ಅಡುಗೆ ಅಂತ ಬಂದ್ರು. ಹಾಯ್ ಅಸ್ಮಿತಾ ಅವ್ರೆ. ಹಾಯ್ ಹಾಯ್ ಸುಮಾ ಅವ್ರೆ, ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಹಾಯ್ ರವಿ, ಮಾತಾಡಿ. ನಿಮ್ದು ಕಟ್ ಆಗ್ತಾ ಇದೆ ಇವತ್ತು. ಹಾಯ್ ರಜತ್ ಭಟ್, ಥ್ಯಾಂಕ್ ಯು. ಹಾ ಮಾತಾಡಿ. ಹಾ ಈಗ ಚಂದನ್ ಫುಲ್ ಈಗ ಮುಚ್ಚಿದನ್ನ ಹಾ ಕೆಲಸ ಮಾಡ್ತಿರೋ ಕಲ್ಲಿದು ಹುಡಿ ಅಲ್ಲ, ಹೌದೌದು. ಗ್ರಾನೈಟ್ ವರ್ಕ್ ಇದು ಮಾಡ್ತಿರೋ ಹುಡಿ ಮುಖಕ್ಕೆ ಬರುತ್ತಿದ್ದಲ್ಲಿ ಫುಲ್ ಹಿಂಗೆ ಕವರ್ ಮಾಡಿದ ಫೋಟೋ ಇದೆ, ತೋರಿಸ್ತೇನೆ. ಹಾ ಇದ್ರಲ್ಲಿ ಇದೆಯಾ ಗೊತ್ತಿಲ್ಲ, ನೋಡ್ತೀನಿ. ಆಯ್ತಾಯ್ತು, ಓಕೆ. ಸುಮಾ ಅವರು ಬಂದ್ರು, ವಾಟ್ಸಪ್ಪಲ್ಲಿ ಕೋಸ್ಟಲ್ ಅವರು ಬಂದ್ರು. ನೋಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಶ್ರೀನಿವಾಸ್, ಥ್ಯಾಂಕ್ ಯು, ಧನ್ಯವಾದಗಳು ಜಾಯ್ನ್ ಅದಕ್ಕೆ. ಸ್ಕಿಪ್ ನೋ ಕಮೆಂಟ್, ಸ್ಕಿಪ್ ಹೋಗ್ರಿ ಅಂತೆ. ಎಂತ ಮಾಡೋದು ಅಲ್ವಾ? ದಿನೇಶ್ ಪಾಟೀಲ್ ಜಿ, ಥ್ಯಾಂಕ್ ಯು ಸೋ ಮಚ್. ಹಾಜಿ ಅಂತ ಹೇಳ್ತಾ ಇದಾರೆ. ನಿಮ್ಮ ವಾಯ್ಸ್ ಇಕೋ ಆಗ್ತಾ ಇದೆ ಅಂತ ಹೇಳ್ತಾ ಇದಾರೆ. ಹೌದಾ, ಇನ್ನು ಕೂಡ ಇಕೋ ಆಗ್ತದಾ? ಇಬ್ರು ಮಾತಾಡುವಾಗ ಹಾಗೆ ಇಕೋ ಆಗುತ್ತೆ. ನಾನು ಮ್ಯೂಟ್ ಇಡ್ತೇನೆ ಅವ್ರು ಮಾತಾಡುವಾಗ. ಓಕೆ. ಚೇತಕ್ ಮೇಲೆ ಸವರಿ 80 ಇಂದ, ಹೌದು ಗೊತ್ತಾಯ್ತು. ಓಕೆ. ರವಿ ಅವರೇ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಜಾಯ್ನ್ ಅದಕ್ಕೆ. ರವಿ ಅವರು. ಶಾಜ್ಮೀನ್, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಶಾಜ್ಮೀನ್. ಓಕೆ. ರಜತ್ ಭಟ್, ಧನ್ಯವಾದಗಳು. ಓಕೆ. ರಾಕ್ ಸ್ಟಾರ್, ನನ್ಗೂ ಒಂದು ಇತ್ತು ಫ್ಲಾಶ್ ಬ್ಯಾಕ್, ಇವಾಗ ಫ್ಲಾಶ್ ಲೈಟ್ ಆಗಿದೆ ಅಂತೆ. ವೈಫ್ ಸ್ಟೇಷನ್, ಎಂತ ದನ ಓ ದನ ಹೈಡ್ ಅಲ್ಲಿ ಯಾರನ್ನ ಇನ್ಕೂದು ಯಾವ ದನ ಮಾರಯ್ಯ. ವೈಫ್ ಸ್ಟೇಷನ್. ದಿನೇಶ್ ಪಾಟೀಲ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು.